ಹೌದು, ಹೆಣ್ಮಕ್ಳು ಮನಸ್ಸಿನ ನೋವು, ಅವ್ರ ಹೋಗಿ ಹಾಲು ಕರಿಬೇಕು, ಜೀವನ ಮಾಡ್ಬೇಕಲ್ಲ. ಅವ್ರ ನೋವು ಅರ್ಥ ಮಾಡ್ಬೇಕು. ಈಗ ಅವ್ರ ಮೇಲೆ FIR ಹಾಕಿ ಅರೆಸ್ಟ್ ಮಾಡಿದ್ರೆ ಅವ್ರ ಮನೇಲಿ ಹಾಲು ಕರೆಯಿಲ್ಲ. 60,000 ಲೀಟರ್ ಹಾಲು ಬರ್ತಾ ಇದೆ ಅದೊಂದು ಏರಿಯಾದಲ್ಲಿ. ನಾನು ಶಾಸಕರಾಗಿ, ಮುಖ್ಯಮಂತ್ರಿಯಾಗಿ ಆ ಕ್ಷೇತ್ರದ ಅಭಿವೃದ್ಧಿಗೆ ನನ್ನ ಕೈಲಾದ ಕೆಲಸ ಮಾಡಿದ್ದೇನೆ. ರಾಮನಗರ, ಚನ್ನಪಟ್ಟಣ, ನಮ್ಮ ಮುಖ್ಯಮಂತ್ರಿಗಳ ಊರು, ಅದರ ಪಕ್ಕದಲ್ಲಿ ಇನ್ನೊಂದು ಕ್ಷೇತ್ರ ಇತ್ತು, ಕನಕಪುರ ಅಲ್ಲ, ಅದಕ್ಕೆ ಬೇರೆ ನಮ್ಮ ಶಿವಲಿಂಗಿ ನಾನು 2 ಕ್ಷೇತ್ರದಲ್ಲಿ ನಿಂತು ಸೋತಿದ್ದು ಉಂಟು, ಒಂದ್ಸಾರಿ ಗೆದ್ದಿದ್ದು ಉಂಟು ಅಸೆಂಬ್ಲಿ. ಅದರಿಂದ ಇಲ್ಲಿ ಈ ಹೋರಾಟ ಮಾಡ್ತಕ್ಕಂಥದ್ರಲ್ಲಿ ನಾನು ದುಡ್ಕೋದಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಕಾಗದ ಬರೆದಿರೋದು 25 ಇವತ್ತು ತಾರೀಕು 25 ಅಂದ್ರೆ 20 ದಿವಸದಿಂದ 20 ದಿವಸ ಆದರೂ ಕನಿಷ್ಠ ಪ್ರಮಾಣ ನೀವು ಕಾಗದ ತರಬೇಡಿ ಅಂತ ಹೇಳಿ ಒಂದು ಎಂಡಾರ್ಸ್ಮೆಂಟ್ ಅಂತ ಹಿಂಬರ ಅಂತ ಕಳಿಸುವ ಎಂಡಾರ್ಸ್ಮೆಂಟ್ ಕೊಡಲಿಲ್ಲ ನನಗೆ. ನಾನು ಒಬ್ಬ ರೈತನ ಮಗ, ನನಗೆ ಯಾವ ಅಧಿಕಾರ ಇಲ್ಲ. ಈಗ ನಾನು ಮುಖ್ಯಮಂತ್ರಿನೂ ಅಲ್ಲ, ಪ್ರಧಾನಮಂತ್ರಿನೂ ಅಲ್ಲ, ಲೋಕಸಭಾ ಸದಸ್ಯನೂ ಅಲ್ಲ, ರಾಜ್ಯಸಭಾ ಸದಸ್ಯರು. ಆದರೆ ಒಬ್ಬ ರೈತನ ಮಗನಾಗಿ ನಾನು ಪತ್ರ ಬರೆದು ಒಂದು ಎಂಡಾರ್ಸ್ಮೆಂಟ್ ಕೊಡುವ ಸೌಜನ್ಯತೆ, ಬಿಡುವಿಲ್ಲದ ಕಾರ್ಯಕ್ರಮ. ಅವ್ರಿಗೆ ಇದನ್ನು ನೋಡ್ಲಿಕ್ಕೆ, ಓದಲಿಕ್ಕೆ ಸಾಧ್ಯ ಆಗಿಯೋ ಈಗ ಗೊತ್ತಿಲ್ಲ ನನಗೆ. ಇದರಲ್ಲಿ ಎಲ್ಲ ವಿವರ ಇದೆ, ಪ್ರತಿಯೊಂದು ವಿವರ ಇದೆ. ದಯಮಾಡಿ ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೇನೆ, 1, 2, 3, 4, 5, 6 ಪುಟ ಎಲ್ಲ ವಿವರ ಉಳ್ಳ ಮಾಹಿತಿಯನ್ನು ಈ ಕಾಲದಲ್ಲಿ ನಾನು ಅವರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಟ್ಟೇನೆ. ಅವರು ಒಬ್ಬ ರೈತನ ಮಗ, ಅವರು ರೈತರ ಸಂಕಷ್ಟದ ಬಗ್ಗೆ ಕಾಳಜಿ ವಹಿಸ್ತಾರೆ ಇರ್ತಕ್ಕಂಥ ಭಾವನೆ ಇವತ್ತು ಇದೆ, ನಾಳೆಗೂ ಇದೆ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.